ಹಾಯ್ ಎವ್ರಿವನ್. ಸೊ ನನ್ನ ಮಗಳು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಅಮ್ಮ ನಂಗೆ ಮ್ಯಾಂಗೋ ಐಸ್ ಕ್ರೀಮ್ ಮಾಡಿಕೊಡು ಅಂತಿದ್ಲು. ನಾನು ಯಾವುದೋ ಒಂದು ವಿಡಿಯೋ ನೋಡಿ ಟ್ರೈ ಮಾಡಿದೆ. ಬಟ್ ನಾನು ಇಲ್ಲಿ ಯೂಸ್ ಮಾಡಿರೋದು ಓನ್ಲಿ ಮಿಲ್ಕ್, ಶುಗರ್ ಮತ್ತು ಮ್ಯಾಂಗೋ ಪಲ್ಪ್ ಮಾತ್ರ. ಅವಳ ರಿಯಾಕ್ಷನ್ ನೋಡಿ ಕೊಟ್ಟರೆ ಹಾಗೆ ತಿಂದ್ಬಿಡ್ತಾಳೆ ಅವಳು. ಬಟ್ ಮ್ಯಾಂಗೋ ಐಸ್ ಕ್ರೀಮ್ ಬೇಕು ಮಮ್ಮಿ ಅಂತ ಅಂದು. ನಾನು ಹೇಳೋದಕ್ಕೆ ಮುಂಚೆ ಅವಳೇ ಈ ಥರ ಮಾಡು ಅಂತ ಹೇಳ್ತಾಯಿದ್ಲು ವೀಡಿಯೋಸಲ್ಲಿ ನೋಡಿಬಿಟ್ಟು. ಸೊ ಇಲ್ಲಿ ಮ್ಯಾಂಗೋ ಪಲ್ಪ್ ಮತ್ತು ಫಸ್ಟ್ ಶುಗರ್ ಹಾಕ್ಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ. ಏಕೆಂದರೆ ಅದು ಗ್ರೈಂಡ್ ಆಗೋದಿಲ್ಲ ಪ್ರಾಪರಾಗಿ ಮಿಲ್ಕ್ ಹಾಕ್ಬಿಟ್ರೆ. ಆಮೇಲೆ ಮಿಲ್ಕ್ ಹಾಕಿದ್ಮೇಲೆ ನಿಮ್ಗೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಥರ ಒಂದು ಬೌಲ್ಗೆ ನಾನು ಸರ್ವ್ ಮಾಡಿಕೊಂಡು ಮತ್ತು ನಾನು ಅದನ್ನು ಪ್ಲಾಸ್ಟಿಕ್ ಕವರಿಂದ ಕವರ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಕಂಟೈನರ್ಸ್ ಇದ್ದರೆ ನೋ ಪ್ರಾಬ್ಲಮ್, ಇಲ್ಲ ಸಿಲ್ವರ್ ಶೀಟಲ್ಲಿ ಕೂಡ ಕ್ಲೋಸ್ ಮಾಡ್ತಾರೆ. ಯಾಕೆಂದರೆ ಐಸ್ ಕ್ಯೂಬ್ಸ್ ಅದು ಫುಲ್ ಫ್ರೀಸಿಂಗಲ್ಲಿ ಇಡ್ತೀವಲ್ಲ, ಆವಾಗ ಅದು ಬೀಳ್ದಿರ ಇರೋದಕ್ಕೆ. ನಾನು ಇಲ್ಲಿ ಐಸ್ ಕ್ರೀಮ್ ಬಾಕ್ಸೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು 24 hours ನಾನು ಇಟ್ಟಿದ್ದೆ. ಇವತ್ತು ನೈಟ್ ಅಂದರೆ ನಾಳೆ ನೈಟ್ವರೆಗೂ ನಾನು ತೆಗಿಲಿಲ್ಲ. ನನ್ನ ಮಗಳು ಪದೇ ನೋಡಿ ಮಮ್ಮಿ ಐಸ್ ಕ್ರೀಮ್ ಅಂತ ಇದ್ಲು. ಬಟ್ ಇದಕ್ಕೆ ನೀವು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿಲ್ಲ, ಸೊ ಅಷ್ಟು ನೀಟಾಗಿ ಬಂದಿರಲಿಲ್ಲ. ಬಟ್ ಓಕೆ, ಲೈಕ್ ಐಸ್ ಕ್ಯೂಬ್ಸ್ ಥರ ಇತ್ತು. ಆ ಫ್ಲೇವರ್ ನಮಗೆ ಸಿಗ್ತಿತ್ತು, ಚೆನ್ನಾಗಿತ್ತು. ಬಟ್ ನೀವು ಇನ್ನೂ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡ್ರೆ ಇಟ್ಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.